ಜಮೀರ್ ಅಹ್ಮದ್ ಇವರನ್ನ ಬರೇ ಸಸ್ಪೆಂಡು, ಇವ್ರ ಬರೇನ್ನ ಗಡಿಪಾರು ಅಥವಾ ಇನ್ನೇನೋ ಇವ್ರು ಮಾಡಿದ್ರೆ ಆಗುದಿಲ್ಲ, ಇವ್ರನ್ನ ಗಲ್ಲಿಗೇರಿಸ್ಬೇಕು. ಮತ್ತೆ 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 ಎಲ್ಲ ಕಡೆ ಪ್ರವಾಸ ಮಾಡಿ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಹೋಗಿ ಒಂದು ಗುಪ್ತ ಸಭೆ ಮಾಡಿದ್ದಾರೆ ಮುಸ್ಲಿಮದ್ದು. ಹುಬ್ಬಳ್ಳಿಯಲ್ಲಿ ಒಂದು ಗುಪ್ತ ಸಭೆ ಮಾಡಿ ಅಲ್ಲಿ ಮತ್ತೆ ಹೇಳಿದ್ದಾರೆ, ಅಲ್ಲಿ ಜಮೀರ್ ಅಹ್ಮದ್ ಇವರನ್ನ ಬರೇ ಸಸ್ಪೆಂಡು, ಇವ್ರ ಬರೇನ್ನ ಗಡಿಪಾರು ಅಥವಾ ಇನ್ನೇನೋ ಇವ್ರು ಮಾಡಿದ್ರೆ ಆಗುದಿಲ್ಲ, ಇವ್ರನ್ನ ಗಲ್ಲಿಗೇರಿಸ್ಬೇಕು. ಮತ್ತೆ 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 ಎಲ್ಲ ಕಡೆ ಪ್ರವಾಸ ಮಾಡಿ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಹೋಗಿ ಒಂದು ಗುಪ್ತ ಸಭೆ ಮಾಡಿದ್ದಾರೆ ಮುಸ್ಲಿಮದ್ದು. ಹುಬ್ಬಳ್ಳಿಯಲ್ಲಿ ಒಂದು ಗುಪ್ತ ಸಭೆ ಮಾಡಿ ಅಲ್ಲಿ ಮತ್ತೆ ಹೇಳಿದ್ದಾರೆ, ಅಲ್ಲಿ ಪಹಣಿಯಲ್ಲಿ ಹೆಸರಿದ್ದನ್ನ ಕಾಲಮ್ ನಂಬರ್ 9 ಮತ್ತು ಕಾಲಮ್ ನಂಬರ್ 11 ಇವೆರಡರಲ್ಲಿ ಮೆನ್ಷನ್ ಆಗಿದ್ದನ್ನ ಅದನ್ನ ರದ್ದುಗೊಳಿಸಿ ಹೊಸ ಪಾಣಿ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಿಮಗೆ ಹೇಳ್ತೀನಿ, ಈ ಉದ್ದಟ, ಈ ದೇಶದ್ರೋಹಿ ಜಮೀರ್ ಅಹ್ಮದ್ ಇವರನ್ನ ಬರೇ ಸಸ್ಪೆಂಡು, ಇವ್ರ ಬರೇನ್ನ ಗಡಿಪಾರು ಅಥವಾ ಇನ್ನೇನೋ ಇವ್ರು ಮಾಡಿದ್ರೆ ಆಗುದಿಲ್ಲ, ಇವ್ರನ್ನ ಗಲ್ಲಿಗೇರಿಸ್ಬೇಕು. ಮತ್ತೆ 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 ಎಲ್ಲ ಕಡೆ ಪ್ರವಾಸ ಮಾಡಿ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಹೋಗಿ ಒಂದು ಗುಪ್ತ ಸಭೆ ಮಾಡಿದ್ದಾರೆ ಮುಸ್ಲಿಮದ್ದು. ಹುಬ್ಬಳ್ಳಿಯಲ್ಲಿ ಒಂದು ಗುಪ್ತ ಸಭೆ ಮಾಡಿ ಅಲ್ಲಿ ಮತ್ತೆ ಹೇಳಿದ್ದಾರೆ, ಅಲ್ಲಿ ಇವ್ರೇನಾದ್ರೂ ಬೊಂಬಡಿ ಹೊಡ್ಕೊಂಡು ಹೋಗ್ಲೇ ನೀವು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇರಿ ಅಂತ ಹೇಳಿಕೆಯನ್ನು ಕೊಟ್ಟಂತವ್ರು. ಇದು ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಬುಡಕ್ಕನೆ ಬರುತ್ತೆ ಅನ್ನೋದನ್ನ ಇಟ್ಕೊಳ್ಳಿ. ಮತ್ತೆ ಇದನ್ನ ನಾವಂತೂ ಇಷ್ಟು ಸರಳವಾಗಿ ಈಗ ವಾಪಸ್ ತಗೊಂಡ್ರೆ ಯಾಕೆ? ಅಲ್ಲಿ ಹಾಕಿದವ್ರು ಯಾರು? ವಾಪಸ್ ತಗೊಳ್ಳೋದು ಯಾಕೆ ಅಂದ್ರೆ ಕಳ್ತನ ಈಗ ಮೂಡಾದೊಳಗ್ ಮಾಡಿದಂಗ 14 ಸೈಟ್ ತಗೊಳ್ಳೋದು ಮತ್ತೆ ವಾಪಸ್ ಕೊಡೋದು. ಕೊಟ್ರೆ ಯಾಕ್ರಿ? ನಾನೇನ್ ಕಳ್ತನ ನೋಡಿಲ್ಲೋ, ನಾನು ಶುದ್ಧ ಇದ್ದೀನಿ, ಓಕೆ, ಹಾಗಾದ್ರೆ ವಾಪಸ್ ಕೊಟ್ರಾಗೆ ನೀವು ನಮ್ ದಾಖಲೆ ಸಹಿತ ಪ್ರಾಮಾಣಿಕವಾಗಿ ತಗೊಂಡಿದ್ದೀವಿ, ಏನ್ ಬೇಕಾದ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾಯ್ತು. ಈಗ ದಾಖಲೆಯಲ್ಲಿ ಅದನ್ನು ಹಾಕೋದು ವಕ್ಫ್ ಬೋರ್ಡಿನ ವಸ್ತು ಪ್ರಾಪರ್ಟಿ ಅಂತ ಹೇಳಿ ಅದನ್ನು ಮತ್ತೆ ರದ್ದು ಮಾಡೋದು. ಹಾಕಿದ್ರೆ ಯಾಕೆ? ಹಾಕಿದ್ರೆ ಹೇಗೆ? ಹಾಕಿದವ್ರು ಯಾರು? ಅವ್ರ ಮೇಲೆ ಕ್ರಮ ಏನು? ಒಬ್ಬ ರೈತ, ಧಾರವಾಡ ಜಿಲ್ಲೆಯ ಉಪ್ಪಿನಬೆಟಗೇರಿ ಒಬ್ಬ ರೈತ 4 ವರ್ಷ ಓಡಾಟ ಮಾಡಿದ. 4 ವರ್ಷ ಓಡಾಟ ಮಾಡಿ ಸುಮಾರು 3.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ ನನ್ನ ಜಮೀನು ಇದು ಅಂತ ಹೇಳೋಕೆ. ವಕ್ಫ್ ಬೋರ್ಡ್ನವ್ರು ಏನಿಲ್ಲ, ಅವ್ರು ಏನು ನಿಮ್ಗೆ ದಾಖಲೆ ಕೊಡಂಗಿಲ್ಲ, ಬರೇ ಒಂದು ಸೀಲ್ ಹೊಡೋದು ಕೊಟ್ಟು ಬಿಡ್ತಾರಷ್ಟೇ. ಇಂಥ ವಿಚಿತ್ರವಾದಂತಹದ್ದು. ಈಗ ನೀವು ಹೇಳಿದ ಹಾಗೆ ಅದನ್ನ ನಿಲ್ಲಿಸದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಎದುರುಗಡೆನೆ ಧರಣಿ ಮಾಡಬೇಕಾಗತ್ತೆ. ಆಮೇಲೆ ನೋಟಿಸ್ ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ಇಷ್ಟಕ್ಕೆ ನಿಲ್ಲಲ್ಲ, ಇಷ್ಟಕ್ಕೆ ಎಂಡ್ ಆಗೋಲ್ಲ. ಅದು ಎಂಡ್ ಆಗೋದು ಎಲ್ಲಿ ಅಂತಂದ್ರೆ, ಅಲ್ಲಿ ಮೇಲ್ಗಡೆಗೆ ತಿದ್ದುಪಡಿ ಆದ್ಮೇಲೆನೆ ರೈತರ, ಮಠಗಳ, ದೇವಸ್ಥಾನಗಳ, ನಾಗರಿಕರ ಆತಂಕ ತಪ್ಪೋದು ಅಲ್ಲಿವರೆಗೆ ಬರೇ ನೋಟಿಸ್ ವಾಪಸ್ ತಗೊಂಡೆ, ಪಾಣಿಯಲ್ಲಿದ್ದಂತ ಹೆಸರನ್ನ ನಾನು ರದ್ದು ಮಾಡಿದೆ, ಇದು ನಾಟಕ ಇದು. ಸೊ ಇದು ವ್ಯವಸ್ಥಿತವಾದಂತ ದೊಡ್ಡ ಷಡ್ಯಂತ್ರ ಇದು. ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೇಂದ್ರದಲ್ಲಿ ನಡೀತಾ ಇರುವಂತಹ ಏನು ಬದಲಾವಣೆ ಮಾಡಬೇಕು, 44 ವಕ್ಫ್ ಬೋರ್ಡಿನ ಕಾನೂನಿನಲ್ಲಿ ತಿದ್ದುಪಡಿ ಮಾಡಬೇಕು ಅಂತನ್ನುವಂಥದ್ದು ಏನ್ ನಿರ್ಣಯ ತಗೊಂಡಿದ್ದಾರೆ, ಸೊ ಆ ನಿರ್ಣಯಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಇದರ ಸಂಬಂಧಪಟ್ಟಾಗನೆ ನಿಮ್ಮ ಪಾಣಿಯನ್ನ ಕೂಡ್ಲೆ ತೆಗೆದು ಗಮನಿಸಿ, ಅದು ಗ್ರಾಮ ಇರ್ಬೋದು ಅಥವಾ ರೈತ ಇರ್ಬೋದು, ಪಟ್ಟಣ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ದೇವಸ್ಥಾನ, ಮಠ, ಇದನ್ನು ಗರಡಿ ಮನೆಗಳು, ಹೀಗೆ ಯಾವುದನ್ನೂ ಬಿಟ್ಟಿಲ್ಲ ಅವರು. ಸ್ಲಂ ಬೋರ್ಡ್ ಕೂಡ ಇವತ್ತು ನಮ್ದು ಅಂತ ಹೇಳಿ ರಾಯಚೂರು ಜಿಲ್ಲೆ ಒಂದು ಕಡೆಗೆ ಧರ್ಮಾಪುರ ಅನ್ನುವಂತ ಗ್ರಾಮದಲ್ಲಿ ಹೇಳಿದ್ದಾರೆ. ಗೋಮಾಳಂತೂ ಯಾರಿಗೂ ಕೊಡೋ ಹೋಗಿಲ್ಲ. ಆದ್ರೆ ಗೋಮಾಳ ಕೂಡ ಇವತ್ತು ವಕ್ಫ್ ಬೋರ್ಡ್ ಇಂದು ಅಂತ ಹೇಳುವ ಸ್ಮಶಾನಗಳು, ಹೀಗೆ ಅನೇಕ ಇವತ್ತು ವ್ಯಾಪಕವಾದಂತ ಈ ವೈರಸ್, ವಕ್ಫ್ ಬೋರ್ಡ್ ವೈರಸ್ ಹರಡ್ತಾ ಇದೆ. ಸೊ ಇದನ್ನ ಇವರು ಪ್ರಾರಂಭದಿಂದ ಇವ್ರು ಹೇಳ್ತಾ ಇದ್ರು, ರೈತರ ಪಾಣಿ ನಾವು ಮುಟ್ಟಿಲ್ಲ, ರೈತರ ಜಮೀನು ಮುಟ್ಟಿಲ್ಲ, 1 ಇಂಚು ಇಲ್ಲ ಅಂತ ಹೇಳಿ. ಇವತ್ತು ಆಪಾದನೆಗಳು ಬರೇ ರಾಜಕೀಯ ಆಪಾದನೆಗಳು ನಡೀತಾ ಇತ್ತು, ಅವರು ಇವ್ರ ಮೇಲೆ, ಇವರು ಅವ್ರ ಮೇಲೆ ಅಂತ ಹೇಳಿ. ಇನ್ನು ಇದರಲ್ಲಿ
ಬಿಜೆಪಿ ಪೀರಿಯಡ್ ನಲ್ಲಿ ಇದ್ದಾಗ, ಆಡಳಿತ ಪೀರಿಯಡ್ ನ ಇದ್ದಾಗ ಅವಾಗ್ಲೂ ಕೂಡ ನೋಟಿಸ್ ಕಟ್ಸಿದ್ದಾರೆ, ಅವಾಗ್ಲೂ ಕೂಡ ವಕ್ಫ್ ಬೋರ್ಡಿನ ಪಾಣಿಯಲ್ಲಿ ಹೆಸರು ದಾಖಲಾಗಿತ್ತು ಅಂತನ್ನುವಂತ. ಅದು ತಪ್ಪೇ. ಬಿಜೆಪಿ ಅವ್ರು ಮಾಡ್ಲಿ, ಕಾಂಗ್ರೆಸ್ ಅವ್ರು ಮಾಡ್ಲಿ, ಯಾರೇ ಮಾಡಿದ್ರು ತಪ್ಪೇನೆ, ಪ್ರಶ್ನೆನೇ ಇಲ್ಲ ಅದ್ರೊಳಗೆ. ಅದನ್ನು ಖಂಡಿಸ್ತಾ ಇದ್ದೀನಿ. ಸೊ ಅವರು ಗಮನಿಸಬೇಕಾಗಿತ್ತು, ಅದನ್ನು ಯೋಚನೆ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು ನಾನು ಹೇಳ್ತಿದ್ದೀನಿ.